ಎಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ಸ್. ಸೊ ಇವತ್ತಿನ ವಿಷಯ ತಮಿಳ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನಂತ. ಸೊ ನಾವು ವಿಷಯಕ್ಕೆ ಹೋಗ್ಬಿಡೋಣ. ನಿಜವಾದ ಸಂಪತ್ತು ಯಾವುದು? ನಮಗೆ ಸಂಪತ್ತು ಅಂದಿದ ತಕ್ಷಣ ನೆನಪಾಗೋದು ಏನೋ ಆಸ್ತಿ ನೆನಪಾಗುತ್ತೆ, ಹಣ ನೆನಪಾಗುತ್ತೆ, ಮತ್ತು ಬಂಗಾರ, ವಜ್ರ, ವೈಡೂರ್ಯಗಳು ಅವು ನೆನಪಾಗುತ್ತೆ. ಬಟ್ ನಿಜವಾದ ಸಂಪತ್ತು ಯಾವುದು ಅಂತಂದರೆ ಆರೋಗ್ಯ ಆರೋಗ್ಯ ಇಲ್ಲ ಅಂತಂದರೆ ಇವೆಲ್ಲವೂ ಶೂನ್ಯನೇ. ಯಾಕಂತಂದರೆ ನೀವು ಅದು ಅನುಭವಿಸೋಕ್ಕೆ ಅರ್ಹರಾಗಿರಲ್ಲ, ಎಷ್ಟು ಮಾಡಿ ಏನು ಪ್ರಯೋಜನ ಅಲ್ವಾ. ಸೊ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡಿ. ಮುಂಚೆ ಕಾಲದಲ್ಲಿ ಆದರೆ ಪ್ರತಿಯೊಂದು ಏನು ಮಾಡ್ತಾಯಿದ್ರು, ಅವ್ರ ಕೈಯಿಂದನೇ ಪ್ರತಿಯೊಂದನ್ನು ಮಾಡ್ತಾಯಿದ್ರು. ನೇಗಿಲು ಉಳೋ ಹತ್ರದಿಂದ ಹಿಡ್ದು ಭತ್ತ ಬೆಳೆಯೋರ್ಗೂ ಅಥವಾ ಯಾವುದೋ ಒಂದು ಬೆಳೆ ಬೆಳೆಯೋರ್ಗೂ ಪ್ರತಿಯೊಂದು ಅವ್ರ ಕೈಯಲ್ಲೇ ಮಾಡ್ತಾಯಿದ್ರು. ಬಟ್ ಇವಾಗ ಹೆಂಗಿದೆ ಅಂತಂದರೆ ನಮ್ಮ ಸಿಸ್ಟಮು, ನಮ್ಮ ಜನ್ರೇಷನ್ನು ಮಿಷನ್ ಇಲ್ದಿರೆ ಯಾವುದೇ ಒಂದು ಕೆಲಸ ನಾವು ಮಾಡಲ್ಲ. ಪ್ರತಿಯೊಂದು ಈಸಿ ವೇ, ಪ್ರತಿಯೊಂದು ಸುಲಭವಾಗಿ ನಮ್ಗೆ ಬರಬೇಕು. ಸೊ ಈ ಥರ ಇದ್ದಾಗ ನಮ್ಮ ಬೆವರು, ನಮ್ಮಲ್ಲಿರೋ ಕೆಟ್ಟ ನೀರು ಒಂಚೂರು ಈಚೆ ಹೋಗಲ್ಲ ಅಂತಂದಾಗ ನಮ್ಮಲ್ಲಿ ಏನೋ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ, ಬೊಜ್ಜು ಬರೋದಾಗಲಿ, ಹಲವಾರು ರೋಗ ರುಜಿನಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ. ನಾವು ತಿನ್ನೋ ಫುಡ್ಡು ಹಂಗೆ ಇರುತ್ತೆ. ಪ್ರತಿಯೊಂದು ಕೆಮಿಕಲ್ ಇಲ್ದಿರೋ ಯಾವುದೇ ಬೆಳೆನ ಬೆಳೆಯಲ್ಲ. ಯಾವುದೇ ಒಂದು ಫುಡ್ನ ಮಾಡ್ತಾರೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲು ಪಿಜ್ಜಾ, ಬರ್ಗರ್ ಆ ಥರವೆಲ್ಲ ಬರ್ತಾ ಇರುತ್ತಲ್ಲ, ಅವು ಪ್ರತಿಯೊಂದು ಕೆಮಿಕಲ್ ಇಲ್ದಿರ ಯಾವುದೇ ಒಂದನ್ನು ಅವರು ತಯಾರು ಮಾಡಲ್ಲ. ಸೊ ಈ ಥರ ಬಂದಾಗ ಏನಾಗುತ್ತೆ, ನಮ್ಮಲ್ಲಿ ಜಾಸ್ತಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ, ಬಿ ಪಿ ಲೋ ಆಗುತ್ತೆ, ಕೆಲವ್ರಿಗೆ ಬಿ ಪಿ ಹೈ ಆಗುತ್ತೆ, ಹಾರ್ಟ್ ಅಟ್ಯಾಕ್. ಇವಾಗಂತೂ ಹೆಂಗೆ ಹಾರ್ಟ್ ಅಟ್ಯಾಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಆಗಿರ್ತಾರಲ್ಲ ಅವರು ಕೂಡ ಪ್ರತಿಯೊಬ್ಬರಿಗೂ ಹಾರ್ಟ್ ಅಟ್ಯಾಕ್ ಗೊತ್ತಿಲ್ದಿರೇ ಯಾವಾಗಂದರೆ ಅದು ಬರ್ತಾ ಇರುತ್ತೆ. ಮತ್ತು ಏನು ಮಾಡ್ತೀರಾ ಅಂತಂದರೆ, ಇವಾಗಿರೋ ಜಾಸ್ತಿ ಮಸಾಲೆ ಐಟಮ್ಸ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಆಯಿಲಿ ಫುಡ್ ಜಾಸ್ತಿ ಯೂಸ್ ಮಾಡ್ತೀವಿ, ನಾರು ಪದಾರ್ಥಗಳನ್ನೇ ತಿನ್ನೋಕೆ ಇಷ್ಟಪಡಲ್ಲ. ಫ್ರೂಟ್ಸ್ ಏನಾದರೂ ಮನೇಲಿ ತಗೊಬಂದು ಇಕ್ಕಿದ್ರೆ ಯಾರೂ ಇಷ್ಟನೇ ಪಡಲ್ಲ ಫ್ರೂಟ್ಸ್ನ ತಿನ್ನೋಕ್ಕೆ. ಮತ್ತು ಇನ್ನೊಂದು ಏನಂತಂದರೆ, ಸಾಂಬಾರಲ್ಲಿ ಏನಾದರೂ ತರಕಾರಿ ಹಾಕಿದರೆ ಅದನ್ನು ತರಕಾರಿನ ಸೈಡ್ಗೆ ಇಡ್ತೀವಿ. ಸೊ ಆ ಥರ ಮಾಡಬೇಡಿ. ಯಾಕಂತಂದರೆ ಇವಾಗಿರೋ ಸಿಚುವೇಶನ್ಸು ಯಾವಾಗ ಏನೇನು ಯಾರ್ಯಾರಿಗೆ ಯಾವ್ಯಾವ ರೋಗಗಳು ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕಂತಂದರೆ ನಾವು ಅಷ್ಟು ರೆಸ್ಪಾನ್ಸಿಬಲ್ ಆಗಿ ತಗೊಳ್ಳೋದೇ ಇಲ್ಲ ನಮ್ಮ ಆರೋಗ್ಯದ ಮೇಲೆ ಗಮನ. ಸೊ 1 ಇಯರ್ಗಾದರೂ ಒಂದು ಸಲ ಹೋಗಿ ಫುಲ್ ಬಾಡಿನ ಸ್ಕ್ಯಾನ್ ಮಾಡಿಸಿ. ಯಾಕಂತಂದರೆ ಇವಾಗಿರೋ ಸಿಸ್ಟಮ್ ಹಂಗಿದೆ, ನಾವು ಹಂಗಿದ್ದೀವಿ. ಅಂದರೆ ಡಿಸೀಸ್ ಹೆಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಲಾಸ್ಟ್ ಸ್ಟೇಜಲ್ಲಿ ಹೋಗಿ ಹಾಸ್ಪಿಟಲಲ್ಲಿ ತೋರಿಸ್ತಾ ಇರ್ತೀವಿ. ಆವಾಗ ತೋರಿಸಿ ಏನು ಪ್ರಯೋಜನ ಹೇಳಿ. ಸೊ ಮುಂದಾಲೋಚನೆ ಇರಲಿ ನಿಮ್ಮ ಆರೋಗ್ಯದ ಮೇಲೆ. ಆದಷ್ಟು ಜಾಸ್ತಿ ಎಕ್ಸಸೈಸ್ ಮಾಡಿ. ಎಷ್ಟೇ ನೀವು ಎಷ್ಟೇ ಕೆಲಸ ಮಾಡಿ, ಎಷ್ಟೇ ದುಡ್ಡು ಗಳಿಸಿದ್ರೂ ವೇಸ್ಟೇ. ಒಂದು ದಿನಕ್ಕೆ ಒಂದು 30 ಮಿನಿಟ್ಸ್ ಆದರೂ ಒಂದು ವಾಕ್ ಹೋಗೋದಾಗಲಿ, ಅಥವಾ ಎಕ್ಸಸೈಸ್ ಮಾಡೋದಾಗಲಿ, ಒಂದು ಯೋಗ ಮಾಡೋದಾಗಲಿ, ಈ ಥರ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೀವೇನು ಗಳಿಸಿ ಎಷ್ಟೇ ಕೋಟಿಗಳು ಸಂಪಾದನೆ ಮಾಡಿದ್ರೂ ನಿಮ್ಮ ಆರೋಗ್ಯ ಇಲ್ಲ ಅಂತಂದರೆ ಅದು ಎಲ್ಲವೂ ವೇಸ್ಟೇ. ಸೊ ಆರೋಗ್ಯವೇ ಭಾಗ್ಯ. ಚೂಸ್ ಯುವರ್ ಲೈಫ್, ಚೂಸ್ ಯುವರ್ ಹೆಲ್ತ್ ಅಂತ ಹೇಳ್ತಾ, ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಮಾತ್ರ. ಥ್ಯಾಂಕ್ ಯು ಸೋ ಮಚ್.